MLC ಸಲೀಂ ಅಹಮದ್, ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾನ್ ಅರ್ಷದ್, ಹಾಗೆಯೇ ಶಿಗ್ಗಾವಿ ಕ್ಷೇತ್ರದ ಶಾಸಕ ಯಾಸಿರ್ ಪಠಾಣ್ ಅವರಿರೋದನ್ನು ನೋಡಿದ್ರಿ. ಅವರು ಯಾವ ರೀತಿಯಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಕೆಲವರು ಕೆಲಸ ಮಾಡಿದ್ದಾರೆ, ಡಾಕ್ಟರ್ ನಾಸಿರ್ ಹುಸೇನ್ ಇರ್ಬೋದು, ಎನ್.ಎ. ಹ್ಯಾರಿಸ್ ಇರ್ಬೋದು, ಎಲ್ಲರೂ ಕೆಲಸ ಮಾಡಿದ್ದಾರೆ. ಆದರೆ ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಅವರು ಕೆಲಸ ಮಾಡಿಲ್ಲ, ಅವ್ರ ಇಂಟೆನ್ಷನ್ ಸರಿಯಾಗಿಲ್ಲ ಅನ್ನೋದನ್ನು ಹೇಳಕ್ಕೆ ಹೊರಟಿದ್ದಾರೆ. ಆದರೆ ಇದರ ಮಹತ್ವ ಏನು? ಇದು ಆಂತರಿಕ ಭಿನ್ನಮತ ಆಗಿದ್ದರೆ ಸುದ್ದಿಗೋಷ್ಠಿಯಲ್ಲಿ ಬಂದು ಇದನ್ನು ಹೇಳೋ ಅಗತ್ಯ ಏನಿತ್ತು ಅನ್ನುವ ಒಂದು ಪ್ರಶ್ನೆ ಬರ್ತಾ ಇದೆ. ಅದರ ಜೊತೆಗೆ ಈಗ ನಾವು ಈ ಒಂದು ಸುದ್ದಿನ ನೋಡೋಣ. ಸಮರ್ಥ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಲು ಪಕ್ಕದಲ್ಲೇ ಷಡ್ಯಂತ್ರ ಏನಾದರೂ ನಡೀತಾ? ಪಕ್ಷದ ಕೆಲ ಹಿರಿಯ ಮುಖಂಡರಿಂದಲೇ ಈ ರೀತಿ ಆಯ್ತಾ? ಬೈ ಎಲೆಕ್ಷನ್ ಬೆನ್ನಲ್ಲೇ ಸ್ಫೋಟಕ ಆರೋಪ. ನಿಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ. ಚರ್ಚೆಗೆ ಗ್ರಾಸವಾಗಿದೆ ಸಲೀಂ ಅಹಮದ್ ಅವರ ಆ ಮಾತುಗಳು. ಆದರೆ ಕಾಂಗ್ರೆಸ್ ಪರವೇ ಮುಸ್ಲಿಮರು ಮತ ಚಲಾಯಿಸಿದ್ದಾರೆ. ಇದು ಸಿಎಂಗೆ, ಕೆಪಿಸಿಸಿ ಅಧ್ಯಕ್ಷರಿಗೆಲ್ಲ ಗೊತ್ತಿದೆ. ಮುಸ್ಲಿಮರ ಒಪ್ಪಿಗೆ ಮೇರೆಗೆ ಸಮರ್ಥ್ಗೆ ಟಿಕೆಟ್ ಕೊಡಲಾಗಿತ್ತು. ಆದರೆ ತಪ್ಪು ಗ್ರಹಿಕೆಯಿಂದ ಸಮರ್ಥ್ ಸೋಲಿಗೆ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ. ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಈ ಸ್ಫೋಟಕ ಮಾಹಿತಿ ಇನ್ನು ಯಾವ ಇಂಪ್ಯಾಕ್ಟ್ ಮಾಡುತ್ತೆ, ಇನ್ನು ಯಾವ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಮೇ 4ರವರೆಗೂ ಕೂಡ ಕಾಯಲೇಬೇಕಾಗಿದೆ. ಯಾಕಂತ ಹೇಳಿದರೆ ಯಾರೋ ಗೆಲ್ಬೋದು, ಯಾರೋ ಸೋಲ್ಬಹುದು. ಪ್ರಜಾಪ್ರಭುತ್ವದಲ್ಲಿ ಅದು ತೀರಾ ಸಾಮಾನ್ಯ. ಅದು ಮತದಾರನ ನಿರ್ಧಾರದಂತೆ ಬರುವಂಥ ಫಲಿತಾಂಶ. ಆದರೆ ರಾಜಕೀಯ ಅಂತ ಬಂದಾಗ, ರಾಜಕಾರಣ ಅಂತ ಬಂದಾಗ ಈ ಒಳಸುಳಿಗಳು, ಒಳೇಟು, ಭಿನ್ನಮತ, ಭಿನ್ನಾಭಿಪ್ರಾಯ, ಒಣ ರಾಜಕೀಯ, ಬಣ ರಾಜಕೀಯ ಅಂತ ಇದ್ದಾಗ ಇಂಥ ಸುದ್ದಿ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ವಿಶೇಷವಾಗಿ ದಾವಣಗೆರೆಯಲ್ಲಿ ನಮ್ಮೆಲ್ಲ ನಿಯೋಜನೆ ಮಾಡಿದರು. ಇಲ್ಲೂ ಸಾಕಷ್ಟು ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದ್ದರು. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನು ಮತ್ತು ರಿಜ್ವಾನ್ ಅರ್ಷದ್ ಅವರನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮೇಲೆ ಕೆಲಸಗಳನ್ನು ಹೇಳಿದರು. ನಾವೆಲ್ಲ ಸೇರಿ ಅದನ್ನು ಸುಸೂತ್ರವಾಗಿ ನಾವು ಮಾಡಿದ್ದೀವಿ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸೋಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಕಾಂಗ್ರೆಸ್ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಎಸಿಗಳಿಗೆ ಮಾಹಿತಿ ಇದೆ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ ಮಾಡ್ತಾರೆ. ಎಲ್ಲ ಅಲ್ಪಸಂಖ್ಯಾತ ಮುಖಂಡರ ಒಪ್ಪಿಗೆ ಮೇರೆಗೆ ಶಾಮನೂರ್ ಸಮರ್ಥ್ ಅವ್ರಿಗೆ ಟಿಕೆಟನ್ನು ಕೊಟ್ಟರು. ನನ್ನೆಲ್ಲ ಕೂರಿಸ್ಕೊಂಡು ಸಭೆ ಮಾಡಿ ಅಲ್ಪಸಂಖ್ಯಾತ ಎಲ್ಲ ನಾಯಕರು ನಾವಿದ್ವಿ. ನಮ್ಮದು ಒಪ್ಪಿಗೆ ಮೇರೆಗೆ ಟಿಕೆಟನ್ನು ಕೊಟ್ಟು ಅವತ್ತು ಕಳಿಸ್ಕೊಟ್ರು. ಆದರೆ ಆದಮೇಲೆ ಕೆಲವು ತಪ್ಪು ಗ್ರಹಿಗಳನ್ನು ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ.